ಒಬ್ಬ ಪ್ರಾಥಮಿಕ ಶಿಕ್ಷಕಾಗಿ ನೀನು ಇಂಥ ಮಾಡ್ತೀಯಲ್ಲ, ಯಾವ ಮಿನಿಸ್ಟ್ರಿಗೆ ನೀನೇನು ಇದು ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಹೇಳ್ತೀಯಾ? ಯಾರ್ಯಾರಿಗೆ AIC MLC ಕೊಡಿಸ್ತೀನಿ ಅಂತ ಹೇಳ್ತಿದ್ಯಾ? ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ಯಾ? 1.5 ಕೋಟಿ ತಗೊಳ್ಳಿಕ್ ನೀನ್ ಯಾವನು? 1.5 ಕೋಟಿ ತಗೊಳ್ಳಿಕ್ ನೀನ್ ಯಾವನು? MLC ಕೊಡು ನೀನ್ ಯಾವನು? AICC ಕೊಡು ನೀನ್ ಯಾವನು? ಎಸ್, ಈತ ಒಬ್ಬ ವಂಚಕ, ಶಿಕ್ಷಕನ ಮುಖವಾಡ ಹಾಕಿಕೊಂಡ ಮಹಾ ಮೋಸಗಾರ. ಈತ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕ. ಈತನ ಹೆಸರು ಸಿರಿಗೆರೆ ಯರ್ರಿಸ್ವಾಮಿ. ಪತ್ರಕರ್ತನ ವೇಷ ಹಾಕಿಕೊಂಡು ಮೋಸ. ಹೌದು, ಈತ ತಾನೊಬ್ಬ ಪತ್ರಕರ್ತ ಅಂತ ಹೇಳಿಕೊಂಡು ವಿಧಾನಸೌಧ ಇಡೀ ಸುತ್ತುತ್ತಿರುತ್ತಾನೆ. ಸಾಲದಕ್ಕೆ ತಾನು ಪ್ರಜಾವಾಣಿ ವರದಿಗಾರ ಅಂತ ಹೇಳಿಕೊಂಡು ವಿಧಾನಸಭೆಯ ಪಾಸು ಮಾಡಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಕಂಡ ಮಂತ್ರಿಗಳ ಆಪ್ತ ಸಲಹೆಗಾರರ ಜೊತೆ ಫೋಟೋ ತೆಗೆಸಿಕೊಂಡು ಸಂಪರ್ಕ ಬೆಳೆಸಿಕೊಂಡಿದ್ದಾನೆ. ಈತ ಹೇಗೆ ಜನರಿಗೆ ವಂಚನೆ ಮಾಡ್ತಾನೆ ಅಂದ್ರೆ, ವಿಧಾನಸೌಧದಲ್ಲಿ ಮಂತ್ರಿ ಮಹೋದಯರ ಮನೆಗಳಿಗೆ, ಕಚೇರಿಗೆ ಬರುವ ಗಣ್ಯರ ಪರಿಚಯ ಮಾಡಿಸಿಕೊಳ್ತಾನೆ. ಅವರ ದೂರವಾಣಿ ನಂಬರ್ ಪಡೆಯುತ್ತಾನೆ. ಅವರಿಗೆ ತಾನು ಪತ್ರಕರ್ತ, ವಿಧಾನಸೌಧದ ಎಲ್ಲಾ ರಾಜಕೀಯ ಸುದ್ದಿಗೋಷ್ಠಿಗಳ ವ್ಯವಸ್ಥಾಪಕ ಅಂತ ಹೇಳಿಕೊಂಡು ಸ್ನೇಹ ಬೆಳೆಸಿಕೊಳ್ತಾನೆ. ಆ ಬಳಿಕ ಸಮಯ ಸಾಧಿಸಿ ನಿಮಗೆ MLC ಸೀಟ್ ಕೊಡಿಸ್ತೀನಿ, AICಯ ರಾಜ್ಯ ಉಸ್ತುವಾರಿ ಕೊಡಿಸ್ತೀನಿ ಅಂತ ಲಕ್ಷ ಹಣ ಪೀಕಲು ಪ್ರಾರಂಭಿಸ್ತಾನೆ. ಯರ್ರಿಸ್ವಾಮಿ ನಮಗೆ, ನಾವು ಒಂದು ಮಿನಿಸ್ಟ್ರ ಮನೆಗೆ ಹೋಗಿದ್ದಾಗ ನಮ್ಮನ್ನು ನೋಟು ಮಾಡಿದ್ದ ಅವನು. ಅಂದರೆ ನಾವು ರಾಜಕೀಯ ಪಕ್ಷದಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸೋಷಲ್ ಸರ್ವಿಸ್ ಕೂಡ ಮಾಡ್ತಾಯಿದ್ದ. ಆದ ಕಾರಣ ನಮ್ಮನ್ನು ಗುರುತಿಸಿದ. ತದನಂತರ ಕೆಲವು ದಿನಗಳ ನಂತರ ನನಗೆ ಕರೆ ಮಾಡಿ ನಿಮ್ಮದ ಬಗ್ಗೆ ಹಾಗೆ ಹೀಗೆ ಅಂತೇಳಿ ತುಂಬ ಹೇಳಿದ. ನಾವು ಕೇಳಿದ್ದೇವೆ. ಅದಕ್ಕೆ ನಿಮಗೇನಾದರೂ ರಾಜಕೀಯದಲ್ಲಿ MLC ಕೊಡುವುದು, ಇಲ್ಲದ್ರೆ AICCಗೆ ಪದವಿ ತಗೊಳ್ಳುವ ಅವಕಾಶ ಬಂದರೆ ನೀವು ಮಾಡ್ತೀರಾ ಅಂತ ಕೇಳಿದ. ನಾವೇನು ಅವಾಗ ಮಾತಾಡಿಲ್ಲ. ಹಾಗೆ ಮಾತುಕತೆ ಆಗುತ್ತಾ ಒಂದು ತಿಂಗಳು 2 ತಿಂಗಳು ಹಂಗೆ ಕಾಲ್ ಮಾಡುತ್ತಾ ಸಮಾಚಾರವನ್ನು ವಿಚಾರಿಸ್ತಾ ಇದ್ದ. ತದನಂತರ ಬಂದು ಹೇಳಿ, ನಮಗೆ ನಿಮ್ಮ ಪ್ರೊಫೈಲ್ ರೆಡಿ ಮಾಡಿ ಬಯೋಡಾಟಾ ಕೊಡಿ, ನಾವು AICC ಮೆಂಬರ್ ಮಾಡಿಸ್ತೇವೆ. AICC ಮೆಂಬರ್ಗಳ ಅಂದರೆ ಅವನು ವಿಶ್ವಾಸವನ್ನು ಗಳಿಸ್ಕೊಂಡ. ಯಾವ ಥರ ಹೇಳ್ತಾನಂದರೆ, ನಾವು ಮಾಧ್ಯಮದವರು ವಿಧಾನಸೌಧದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ನಾನೇ ಮೀನಾಗಿ ನಡೆಸೋದು. ದಿನಕ್ಕೆ 2 ಸಲ ಪ್ರೆಸ್ ಕಾನ್ಫರೆನ್ಸ್. ಅದರಲ್ಲಿ ಕಾರ್ಡ್ ಇತ್ತು, ಫೇಕ್ ಕಾರ್ಡ್, ID ಕಾರ್ಡು ಕೂಡ ಇತ್ತು ಅವನ ಹತ್ರ. ಕಟ್ಟುಕತೆ ಕಟ್ತಾನೆ, ಕೋಟಿ ಲೂಡುತ್ತಾನೆ. ಈ ಸಿರಿಗೆರೆ ಯರ್ರಿಸ್ವಾಮಿಯ ವಂಚನಾ ಪುರಾಣ ಇಲ್ಲಿಗೆ ನಿಲ್ಲಲ್ಲ. ಮೀಡಿಯೇಟರ್, ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು. ದುಡ್ಡು ಯಾರಿಗೆ ಹೋಗುತ್ತೋ ಅವರಿಗೆ ಸೇರುತ್ತದೆ. ಅಲ್ಲಿ ಸಿಂಗ್ ಅಂತ ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ, ಅವರೇ ದೊಡ್ಡವರ ಹತ್ರ ಎಲ್ಲ ಮಾತಾಡ್ತಾರೆ. ಹೈಕಮಾಂಡ್ ಹೇಳಿದರೆ ಅದು ಆಗುತ್ತೆ ಕೆಲಸ. ಇಲ್ಲಿ ಅವರಿಗೇನು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಹೇಳಿದರೆ ಇವರು ಕೊಡಲೇಬೇಕು. ಆ ಥರ ತುಂಬ ನಂಬಿಸಿದ. ಆಮೇಲೆ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ದುಡ್ಡು ಹೋಗುತ್ತೆ ಅಂತ ಹೇಳಿದ. ಅವರ ಕಡೆಯಿಂದ ಜನ ಬರ್ತಾರೆ ಅಂತೇಳಿ. ಹಾಗೆ ನಾವು ನಂಬಿಕೊಂಡು ಕೊಟ್ಟಾದ ಮೇಲೆ ಒಂದು ದಿನ ದುಡ್ಡೆಲ್ಲ ಕೊಟ್ಟ ಮೇಲೆ ಒಂದು ದಿನ ಯಾವುದೋ ಕೆನಡಾದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಯಿತು. ಮರುದಿನ ಹೇಳ್ತಾನೆ, ಒಂದು ಬ್ಯಾಡ್ ನ್ಯೂಸ್ ಇದೆ ಮೇಡಮ್ ಅಂತ. ಏನದು? ಸಿಂಗ್ ಅಂತ ಅವರು ಫ್ಲ್ಯಾಟಲ್ಲಿ ತೀರಿ ಹೋದರು ಅಂತ ಹೇಳಿದ. ಅವರ ಮಕ್ಕಳೆಲ್ಲ ತೀರಿ ಹೋದರು, ಅವರು ಯಾರೋ ಟೂರಿಗೆ ಹೋಗಿದ್ದು ಅಂತ. ಆವಾಗಲೇ ನಮಗೆ ಗೊತ್ತಾಯಿತು ಇವನು ಏನೋ ಮೋಸ ಮಾಡ್ತಾ ಇದ್ದಾನಂತ. ಆಮೇಲೆ ಮೋಸ ಹೋದ ಮೇಲೆ ನಾವು ಚಿಲ್ಲರ್ ದುಡ್ಡು ಕೊಡ್ತಾ ಹೋದೆ ಅವನಿಗೆ. ಯಾವ ಥರ ಅಂತ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಸಿಂಗ್ ಸತ್ತು ಹೋದ. ಅದಕ್ಕಿಂತ ಮುಂಚೆ ನಾನು ನಮ್ಮ ಫ್ರೆಂಡ್ ಎಲ್ಲ ಡೆಲ್ಲಿಗೆ ಹೋಗಬೇಕು, ತಿರುಗಾಡ್ಲಿಕ್ಕೆ ಹೋಗಬೇಕು. ಆಮೇಲೆ ಸಿಂಗ್ ಅವರ ಹತ್ರ ಮಾತಾಡಬೇಕು ಅಂತ ನಮ್ಮನ್ನು ಕರ್ಕೊಂಡು ಹೋಗೋದು ಅಂತೇಳಿ ಫ್ಲೈಟ್ ಟಿಕೆಟ್ ಮಾಡಿಸಿ ಅವನ ಹೆಣ್ಣು ಮಕ್ಕಳಿದ್ದಾರೆ 2, ಅವರಿಗೂ ಮಾಡಿಸಿದ. ಅವರನ್ನು ಕರ್ಕೊಂಡು ಹೋಗೋದು ಆಯಿತು. ನಾವು ಟಿಕೆಟ್
ಟಿಕೆಟ್ ಎಲ್ಲ ಆಯಿತು. ನಾಳೆ ಹೋಗೋದಾದರೆ ಇವತ್ತೊಂದು ಬ್ಯಾಡ್ ನ್ಯೂಸ್ ಹೇಳಿದ, ಸಿಂಗ್ ಅವರು ಸಿಗುವ ಚಾನ್ಸ್ ಇಲ್ಲ, ಅವರ ವೈಫ್ ತೀರ್ಕೊಂಡಿದ್ದಾರೆ ಅಂತೇಳಿ. ಅವ್ರ ವೈಫ್ ತೀರ್ಕೊಂಡಿದ್ದಾರೆ ಆದರೆ ನಾನು ಹೋಗಿ ನೋಡಿ ಬರ್ತೇನೆ ಅಂತ ಹೇಳಿ ನಾನು ಹೇಳಿದ್ರೆ ನಾವು ಬರಲ್ಲ, ನೀವು ಮಕ್ಕಳಿಗೆ ಹೆಂಗೆ ಟಿಕೆಟ್ ಮಾಡಿದರೆ ನೀವು ಹೋಗಿ ಬನ್ನಿ ಅಂತೇಳಿ. ಸಿಂಗಿನ ವೈಫ್ ತೀರ್ಕೊಂಡ್ರು ಅಂತೇಳಿ ಇವನು ಹೋದ ರೂಮ್ ಬುಕ್ಕು ನಾವೇ ಮಾಡೋದು. ಮುಂಚಿನ ದಿನ ಹೇಳೋದು ನಮಗೆ ರೂಮು, ರಾತ್ರಿ ಡಿನ್ನರು ಅದೆಲ್ಲ ನಾವೇ ಬುಕ್ ಮಾಡಬೇಕಲ್ಲಿ, ನಾವು ಹೋಟೆಲಲ್ಲಿ ರೂಮು ಬುಕ್ಕು, ಕಾರು ಎಲ್ಲ ಮಾಡಿ. ಕಾರಿನ ಡ್ರೈವರಿಗೆ ಒಂದು ನಂಬರ್ ಕೊಟ್ಟರು ನಮಗೆ, ಕಾರಿಂದು ಡೆಲ್ಲಿಯಿಂದ. ಅದೇ ಕಾರಲ್ಲಿ ಅವನನ್ನು ಬುಕ್ ಮಾಡಿಸಿ ಅವನನ್ನು ಏರ್ಪೋರ್ಟಿಂದ ಕರ್ಕೊಂಡು ಹೋದೆ. ಅವನು ಕಾರಿನ ಡ್ರೈವರ್ ಹೇಳ್ತಾನೆ ಇಡೀ ಡೆಲ್ಲಿಯಲ್ಲಿ ಅವನು ತಿರುಗಿ ಸೈಡ್ ಸೀಯಿಂಗ್ ಮಾಡಿದ್ದಾನೆ. ನಮ್ಮ ಹತ್ರ ಹೇಳಿದ್ದು ನಾನು ಚಂಡೀಗಢಕ್ಕೆ ಹೋಗಿದ್ದೆ, ಅಲ್ಲಿ ಸಿಂಗ್ನ ವೈಫ್ನ ಅದು ಡೆಡ್ ಬಾಡಿ ಬರ್ನ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿದ್ದೆ ಅಂತೇಳಿ ಹೇಳಿದ. ಈತನ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಿದಾಗ ಈತ ಒಬ್ಬ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕ. ಆದರೆ ಈತ ಪಾಠ ಮಾಡುವುದನ್ನ ಬಿಟ್ಟು ಇಂಥ ವಂಚನಾ ಕಾರ್ಯದಲ್ಲಿ ತೊಡಗಿ ತನ್ನ ವೃತ್ತಿಗೂ ಮೋಸ ಮಾಡಿದ್ದಾನೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ವಿಜಯ್ ಟೈಮ್ಸ್ ತಂಡ ಈತನ ವಂಚನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ತನಿಖೆ ನಡೆಸಿ ಆತ ಪಾಠ ಮಾಡುತ್ತಿದ್ದ ಶಾಲೆಗೆ ಹೋಗಿ ಪ್ರಶ್ನಿಸಿತು. ನೀನು ವಿಧಾನಸೌಧದಲ್ಲಿ ಕೂತ್ಕೊಂಡು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಡುವವನು, ನಾನು ಒಬ್ಬ ಮೀಡಿಯಾದವನು, ನಾನು DD ಡೈರೆಕ್ಟರು, ನಾನು ಅವನು. ಯಾರು ಬೇಕು ನಿಂಗೆ? ಮಾಂಕಾಳ್ ವೈದ್ಯರ ಎಷ್ಟು ಜನ ಬೇಕು? ಮಾಂಕಾಳ್ ವೈದ್ಯರ PSC ಗೆ ನೀನು ಹೇಳಿದ್ಯಾ? ನೀನು ಬಸವರಾಜ ಹೊರಟ್ಟಿ ಅವರಿಗೆ ಏನ್ ಹೇಳಿದ್ಯಾ? ಎಲ್ಲವೂ ಗೊತ್ತು, ಆಯ್ತಾ? ನೀನು ಒಂದೂವರೆ ಕೋಟಿ ತಗೊಳ್ಳಿಕ್ ನೀನ್ ಯಾವನು? 1.5 ಕೋಟಿ ತಗೊಳ್ಳಿಕ್ ನೀನ್ ಯಾವನು? MLC ಕೊಡು ನೀನ್ ಯಾವನು? AACC ಗೆ ಕೊಡು ನೀನ್ ಯಾವನು? ಮತ್ತೆ ನೀನ್ ಯಾವನು? ಎಲ್ಲ ಪ್ರೂಫ್ ಇದೆ. ಐ ಹ್ಯಾವ್ ಎವ್ರಿಥಿಂಗ್. ನೀನ್ ಏನೇನು ಹೇಳಿದ್ಯಾ? ಬಾ, ನೀನು ಪೊಲೀಸ್ ಸ್ಟೇಷನ್ ಬಾ. ನೀನು ಬೇರೆ ಏನು ಬೇಡ, ಪೊಲೀಸ್ ಸ್ಟೇಷನ್ ಬಾ. ನೀನು ಪೊಲೀಸ್ ಸ್ಟೇಷನ್ ಎಲ್ಲೂ ಹೋಗ್ಬೇಡ ಅಣ್ಣ, ನೀನೆಲ್ಲ ಹೋಗ್ಬೇಡ. ನಾನು ನೀನು ಪೊಲೀಸ್ ಕರೆಸ್ತೀನಿ. ಇಲ್ಲ, ನೀನು ಬಿಡಲ್ಲ, ಕರೆಸ್ತೀನಿ. ನೀನು ಎಲ್ಲ ಹೋಗ್ಬೇಡ, ಕುತ್ಕೋ, ನಿನ್ಕೋ. ಮಾರೋಪಲ್ಲ, ಆರೋಪ ಏನು? ಪ್ರೂಫ್ ಇದೆ. ಹೌದು, ಮಾಡ್ತೀನಿ. ನೀನೆಲ್ಲ ಈಗ ಬಾ, ಪೊಲೀಸ್ ಸ್ಟೇಷನ್ ಜೀಪಲ್ಲಿ ಹತ್ಕೊಂಡು ಹೋಗು, ಬೇರೆ ಎಲ್ಲೂ ಬಿಡಲ್ಲ. ಆಯ್ತು, ಬೇಡ ಬೇಡ, ಇಲ್ಲಿ ಇದ್ಕೋ. ನೀನೆಲ್ಲ ಹೋಗ್ಬೇಡ, ಪೊಲೀಸ್ ಇಲ್ಲಿ ಬರ್ಲಿ, ಬೇಡ ಪೊಲೀಸರು ಬರ್ಬೇಕು, ಕರ್ಕೊಂಡು ಹೋಗ್ಬೇಕು ನಿನ್ನನ್ನು. ಆಯ್ತು, ಒಬ್ಬ ಪ್ರಾಥಮಿಕ ಶಿಕ್ಷಕ ಆಗಿ ನೀನು ಇಂಥ ಮಾಡ್ತೀಯಲ್ಲ, ಯಾವ ಮಿನಿಸ್ಟ್ರಿಗೆ ನೀನೇನು ಇದು ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಹೇಳ್ತೀಯಾ? ಯಾರ್ಯಾರಿಗೆ AAC MLC ಕೊಡಿಸ್ತೀನಿ ಅಂತ ಹೇಳ್ತಿದ್ಯಾ? ಸರ್ ಈಸ್ ಎ ಗೌರ್ಮೆಂಟ್ ಟೀಚರ್ ಸರ್. ಇವನೇನು ಗೊತ್ತಾ ಸರ್, ಎಲ್ಲ MLC ಕೊಡಿಸ್ತೀನಿ ಅಂತ ಹೇಳೋದು, ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳೋದು, ಸೆಕ್ಷುವಲ್ ಡೆಲ್ಲಿ ಕರ್ಕೊಂಡು ಹೋಗೋದು. ಸರ್ ಹಂಗೆ ಮಾಡ್ತಿದ್ದಾನೆ, ಕೇಳಿದ್ರೆ ಮಾತಾಡ್ತಾನೆ ದೊಡ್ಡ. ಇವನು ಟೀಚರ್ ಅಂತ ಹೇಳಿಲ್ಲ ಸರ್ ಎಲ್ಲೂ. ಇವನೇನು ಇಲ್ಲೇ ತರಿಸಿ ತಗೊಳ್ಳೋದು, ಮೀಡಿಯಾದವರು ಅಂತ ಹೇಳೋದು ಸರ್, ಮೀಡಿಯಾದವರು ಅಂತ ಹೇಳ್ಕೊಳ್ಳೋದು. ಅಲ್ಲಿ ವಿಧಾನಸೌಧ ಎಲ್ಲ ಸುತ್ತಾಡೋದು, ಅಲ್ಲಿ ಮಾಂಕಾಳ್ ವೈದ್ಯವ್ರ ಅಲ್ಲಿ ಹೋಗೋದು, ನಾನು ಇಂಟರ್ವ್ಯೂ ಕೊಡಿಸ್ತೀನಿ, DDಯಲ್ಲಿ ಇಂಟರ್ವ್ಯೂ ಕೊಡಿಸ್ತೀನಿ, ARಲ್ಲಿ ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಹೇಳೋದು, ಬಸವರಾಜ ಹೊರಟ್ಟಿ ಹತ್ರ ಹೋಗೋದು, ಎಲ್ಲ ಮಿನಿಸ್ಟ್ರುಗಳ ಇದ್ರ ಹತ್ರ ಹೋಗೋದು, ಫೋಟೋ ತಗೊಳ್ಳೋದು, ಇಂಥವ್ರನ್ನ ಹಿಡಿಯೋದು, ಕೋಟಿ ತಗೊಳ್ಳೋದು, ನಾಮ ಹಾಕೋದು. ಆಮೇಲೆ ಸರ್, ಈಗ ನಾನು ರಶ್ಮಿ ಅವರು ಆರೋಪ ಮಾಡಲಿಕ್ಕೆ ಸರಿ ರೀ, ಅಪರಾಧ ನೀವೇ ಜಡ್ಜ್ ಹೇಳ್ತೀರಿ. ಈಗ ನಾನು ಸಾಹೇಬ್ರ ಕೇಳಿ ನಾನು ಹೇಳ್ತಿದ್ದೀನಿ ಮೇಡಮ್, ಒಂದು ನಿಮಿಷ. ನಾನು ಯರಿಸ್ವಾಮಿ, ನಾನು 98 ಫ್ರೀಲಾನ್ಸರ್ ವರ್ಕ್ ಮಾಡ್ತಾ. ಅದಕ್ಕೆ ಪ್ರಾವಿಷನ್ ಇದೆ. ಪ್ರಜಾವಾಣಿ ದಿನಪತ್ರಿಕೆ ಇಡೀ ಸ್ಟೇಟಲ್ಲಿ ಸ್ಟ್ರಿಂಜರ್ಸ್ ಯಾರು ಕೇಳಿದ್ರಿ ಟೀಚರ್ಸ್ ನಿಮಿಷ ಅಲ್ಲಿ ಫುಲ್ ಟೈಮ್ ಮಾಡೋಕ್ಕೆ ಅವಕಾಶ ಇಲ್ಲ. ಫ್ರೀಲಾನ್ಸರ್ ಅಂದರೆ ನೀವು ದೂರದರ್ಶನ ತೋರಿಸ್ತೀನಿ, ನಾನು ಅದನ್ನು ಹೇಳ್ತಾ ಇಲ್ಲ. ಇವರು ಮಾಡ್ತಕ್ಕಂಥ ಅಪರಾಧಿ ಆರೋಪ ಅಂದರೆ ಅವ್ರಿಗೆ ಬೇಜಾರತ್ತೆ. ಅದಿರಲಿ, ನಾನು ಅವ್ರಿಗೆ ಆಗಿರೋನೇ ನಾನು ಸರ್ ಇಲ್ಲಿ ಏನಕ್ಕೆ ಮಾತಾಡಿ ಸರ್, ಬನ್ನಿ ಸರ್ ಸ್ಟೇಷನ್ಗೆ ಹೋಗಿ ಮಾತಾಡೋಣ. ಪಬ್ಲಿಕಲ್ಲಿ ಸುಮ್ಮನಿಲ್ಲ ಅಲ್ಲಿ ಕಂಪ್ಲೇಂಟೇ ಕೊಟ್ಬಿಡೋಣ ಸರ್. ಆ
ಆತನನ್ನ ಪೊಲೀಸರಿಗೆ ಒಪ್ಪಿಸಿತು. ಪೊಲೀಸ್ ಠಾಣೆಯಲ್ಲಿ ಆತ ತಾನು ಹಣ ಪಡೆದಿರುವುದಾಗಿ ಒಪ್ಪಿಕೊಂಡು ಅದನ್ನ ಹಿಂತಿರುಗಿಸುವುದಾಗಿ ತಿಳಿಸಿದ್ದ. ಆದ್ರೆ ಈ ವಂಚಕ ನೊಂದವರಿಗೆ ಹಣ ವಾಪಸ್ಸು ಮಾಡದೆ ಮತ್ತೆ ಮೋಸ ಮಾಡಿದ್ದಾನೆ. ಈಗ ಯರ್ರಿಸ್ವಾಮಿ ಎಂಬ ವಂಚಕನ ವಿರುದ್ಧ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ. ಈತನ ವಿರುದ್ಧ ತನಿಖೆ ಪ್ರಾರಂಭಿಸಿದ್ದಾರೆ. ಮಕ್ಕಳಿಗೆ ಪಾಠ ಮಾಡುವ ಒಬ್ಬ ಸರ್ಕಾರಿ ಶಾಲೆ ಮೇಷ್ಟ್ರು ಈ ರೀತಿ ವಂಚನೆ ಮಾಡುತ್ತಿರುವುದು ನಿಜವಾಗ್ಲೂ ಖಂಡನೀಯ ವಿಚಾರ. ಈತನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹ. ಸ್ನೇಹಿತರೆ, ನೀವೇನಾದ್ರೂ ಈತನಿಂದ ವಂಚನೆಗೊಳಗಾಗಿದ್ರೆ ತಕ್ಷಣ ಪೊಲೀಸರನ್ನ ಸಂಪರ್ಕಿಸಿ ಈತನ ವಿರುದ್ಧ ದೂರು ನೀಡಿ. ಬ್ಯೂರೋ ರಿಪೋರ್ಟ್, ವಿಜಯ್ ಟೈಮ್ಸ್, ಬೆಂಗಳೂರು.